ಬೃಂದ ಅವ್ರಿಗೆ ಯಾವತ್ತಾದ್ರೂ ಸೆಲೆಬ್ರಿಟಿಗಳ ಮೇಲೆ ಕ್ರಶ್ ಆಗಿದ್ಯಾ ಅಂತ? ಅಯ್ಯೋ ತುಂಬಾ ಸತಿ ಆಗಿದೆ. ಯಾರ ಮೇಲೆ ಆಗಿದೆ? ಎವ್ರಿಬಡಿ ನೋಸ್ ಆಗಿದೆ. ಯಾರು? ಐ ಲವ್ ಸುದೀಪ್ a lot. ನಂಗೆ Already ಚಿಕ್ಕ cut out. ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಸುದೀಪ್ ಅಂತಂದ್ರೆ ತುಂಬಾನೇ ಇಷ್ಟ. ಏನು ಇಷ್ಟ ಆಯ್ತು ಸುದೀಪ್ ಅವರಲ್ಲಿ? ಏನೋ ಇಸ್ ಅಂದ್ರೆ ಅವ್ರ ಆಟಿಟ್ಯೂಡ್ ಆಗಿರ್ಬೋದು, ಲೈಕ್ ಹಿಸ್ ಸ್ಮೈಲ್, ದ ವೇ ಹಿ ಆಕ್ಟ್ಸ್. ಐ ಮೀನ್ ಅವ್ರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ತುಂಬಾನೇ ಯಾವ್ದೇ ಕ್ಯಾರೆಕ್ಟರ್ ಅಂತಂದ್ರು ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಸೊ ಆ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡಿ ತುಂಬಾನೇ ಮಸ್ಮರೈಸ್ಡ್ ಆದವಳು ನಾನು. ಸೊ ಯಾ. ಸುದೀಪ್ ಅವ್ರು ಅಂತಂದ್ರೆ ಹೇಳ್ತಾ ಇದ್ರಿ ಈಗ ನನ್ನ ಕ್ರಶ್ ಅಂತ. ಮ್ಯಾಕ್ಸ್ ಸಿನಿಮಾ ನೋಡಿದ್ರ? ಯಾ ಹೆಂಗ್ ಅನ್ನಿಸ್ತು? ತುಂಬಾನೇ ಚೆನ್ನಾಗಿತ್ತು. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸುದೀಪ್ ಸರ್. ಅಂಡ್ ದ ಹೋಲ್ ಸಿನಿಮಾ ಇಟ್ ಇಸ್ ಲೈಕ್ ರಿಯಲಿ ನೈಸ್. ಕಾಂಟೆಂಟ್ ವೈಸ್ ಆಗಿರ್ಬೋದು ಅಂಡ್ ಅವರು ನಟನೆಯಲ್ಲಾಗಿರ್ಬೋದು ಎಲ್ಲ ಕೂಡ ತುಂಬಾನೇ ಚೆನ್ನಾಗಿದೆ. 2025 ಅಲ್ಲಿ ಬೃಂದ ಅವರಿಗೆ ಸುದೀಪ್ ಅವ್ರ ಜೊತೆ ಆಕ್ಟ್ ಮಾಡುವಂತಹ ಚಾನ್ಸ್ ಸಿಕ್ಕಿದ್ರೆ? ಚಾನ್ಸ್ ಸಿಕ್ಕಿದ್ರೆ ಯಾಕೆ, ಚಾನ್ಸ್ ಸಿಗುತ್ತೆ. ಲೆಟ್ಸ್ ಮ್ಯಾನಿಫೆಸ್ಟ್ ಇಟ್. ಮಾಡ್ಬಿಡೋಣ. ದೇವ್ರೆ ನೀನ್ ಕೊಟ್ಟಿಲ್ಲ ಅಂದ್ರೆ ನಂಗೆ ಕೊಡ್ಸು ಅಷ್ಟೇ. ಎಂತ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ಬೇಕು ಅಂತ ಆಸೆ ಇದೆ ಸುದೀಪ್ ಅವರೊಟ್ಟಿಗೆ? ಐ ಗೆಸ್ ಲವ್ ಸ್ಟೋರಿ. ನಂಗೆ ಅವರು ಲವ್ ಸ್ಟೋರಿಯಲ್ಲಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಯುನೋ ನಾಚ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ನಂಗೆ ತುಂಬಾನೇ ಇಷ್ಟ. ಅಫ್ಕೋರ್ಸ್ ಅವ್ರು ತುಂಬಾನೇ ರಫ್ ಅಂಡ್ ಟಫ್ ಕ್ಯಾರೆಕ್ಟರ್ಸ್ ತುಂಬಾನೇ ಚೆನ್ನಾಗಿ ಮಾಡ್ತಾರೆ, ಲೈಕ್ ಇನ್ ಮಾಸ್ ಕ್ಯಾರೆಕ್ಟರ್ಸ್. ಬಟ್ ಅದ್ರ ಜೊತೆಗೆ ಐ ಗೆಸ್ ಐ ವುಡ್ ಲವ್ ಟು ಸಿ ಹಿಮ್ ಇನ್ ಅ ಲವ್ ಸ್ಟೋರಿ. ಸುದೀಪ್ ಸರ್ ಅಂತ ಅಂದ್ರೆ ಕಿರುತೆರೆ ಶೋಸ್ ಎಲ್ಲ ಫಾಲೋ ಅಪ್ ಮಾಡ್ತಿರ್ತೀರಾ? ಹಾ, ನೋಡ್ತೀನಿ. ಯಾವ ವಿಚ್ ಒನ್, ಯಾವ್ದು ಅಂತ ಹೇಳಿ, ನೀವ್ ಹೇಳಿ ಯಾವ್ದು ಅಂತ, ನಾನು ಹೇಳ್ತೀನಿ ನೋಡ್ತೀನೋ ಇಲ್ಲ ಅಂತ. ಹಾ, ನೋಡ್ತೀನಿ. ಬಿಗ್ ಬಾಸ್ ಶೋ ಎಲ್ಲ ನೋಡ್ತಿರ್ತೀರಾ? ನಾನ್ ಸುದೀಪ್ ಸರ್ ನೋಡೋದಕ್ಕೆ ಬಿಗ್ ಬಾಸ್ ನೋಡ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಬೃಂದ ಅವರ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಅಂತಂದ್ರೆ ಸುದೀಪ್ ಸರ್ ಅಂತ ಹೇಳ್ಬಿಟ್ಟು. ಸುದೀಪ್ ಸರ್ ಅವ್ರಿಗೋಸ್ಕರ ನಾನು ಬಿಗ್ ಬಾಸ್ ನೋಡ್ತೀನಿ ಅಂತಾನು ಹೇಳಿದ್ರಿ. ಸೊ ಆದ್ರೆ ಸುದೀಪ್ ಸರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅನ್ನುವಂಥದ್ದು. ಅಲ್ಲ, ಅದಿನ್ನೂ ಎಕ್ಸೆಪ್ಟ್ ಆಗಿಲ್ಲ ಅಂತಲ್ಲ, ಅವರೇ ಹೇಳಿದ್ದಾರೆ ಅದನ್ನು ಕೂಡ. ಅವರ ರೆಸಿಗ್ನೇಷನ್ ಇನ್ನು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ. ಐ ಗೆಸ್ ಬಿಗ್ ಬಾಸ್ ಇಸ್ ಸುದೀಪ್ ಅಂಡ್ ಸುದೀಪ್ ಸರ್ ಹ್ಯಾಸ್ ಟು ಬಿ ದೇರ್ ಇನ್ ಬಿಗ್ ಬಾಸ್. ಬಟ್ ಆಲ್ರೆಡಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡು ಪೋಸ್ಟ್ ಮಾಡಿದ್ರಲ್ಲ, ಸೊ ಹಾಗಾಗಿ ಕೇಳಿದೆ. ಆಫ್ ಕೋರ್ಸ್ ಇಟ್ ಇಸ್ ಹಿಸ್ ಡಿಸಿಷನ್. ಬಟ್ ಅದೇ, ನಾವು ಆಸ್ ಫ್ಯಾನ್ಸ್ ವಿ ವುಡ್ ಲವ್ ಟು ಸಿ ಸುದೀಪ್ ಸರ್ ಆನ್ ಬಿಗ್ ಬಾಸ್. ಬಟ್ ಆಫ್ ಕೋರ್ಸ್ ಇಫ್ ಹಿ ಫೀಲ್ಸ್ ದಟ್ ಅವರಿಗೆ ಕಂಟಿನ್ಯೂ ಮಾಡಕ್ಕಿಲ್ಲ ಈಗ ಅಂತಂದ್ರೆ ಇಟ್ ಇಸ್ ಹಿಸ್ ಡಿಸಿಷನ್. ಎಷ್ಟೋ ಜನ ನಮ್ಮಂತ ಅಭಿಮಾನಿಗಳೆಲ್ಲರೂ ಸೇರ್ಕೊಂಡು ಸುದೀಪ್ ಸರ್ಗೋಸ್ಕರನೇ ಬಿಗ್ ಬಾಸ್ ನೋಡುವಂತಾರ ಇರ್ತಾರೆ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಆ ಮೂವ್ಮೆಂಟ್ ನ ಕಡಿಮೆ ಆಗುತ್ತಾ ಅಂತ. ಹಾ, ಅಂದ್ರೆ ಫ್ಯಾನ್ಸ್ ಆಫ್ ಕೋರ್ಸ್ ನಾವು ತುಂಬಾ ಮಿಸ್ ಮಾಡ್ಕೊಂತೀವಿ ಸುದೀಪ್ ಸರ್ನ ಬಿಗ್ ಬಾಸ್ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ. ಅಂಡ್ ಇದು ಐ ಗೆಸ್ ಅವ್ರ ಚಾನೆಲ್ ಅವ್ರಿಗೂ ಗೊತ್ತಿದೆ, ಅದಕ್ಕೋಸ್ಕರ ಅವ್ರು ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಬಟ್ ಯಾ, ಲೆಟ್ಸ್ ಹೋಪ್ ಸುದೀಪ್ ಸರ್ ಸ್ಟೇಸ್ ಆನ್ ಬಿಗ್ ಬಾಸ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.